ಸ್ಥಾನ ಈ ಬಾರಿ ಬೆಳಗಾವಿಗೆ ಒಲಿದು ಬಂದರೆ ಸ್ವಾಗತಿಸುತ್ತೇನೆ. ಶಾಸಕ ದುರ್ಯೋಧನ ಐಹೊಳೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕಾವು ಜೋರಾಗಿದೆ. ಆದರೆ ಮುಖ್ಯಮಂತ್ರಿ ಸ್ಥಾನ ಈ ಬಾರಿ ಬೆಳಗಾವಿಗೆ ಒಲಿದು ಬಂದರೆ ನಾನು ಸ್ವಾಗತಿಸುತ್ತೇನೆ ಎಂದು ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ರಾಯಬಾಗ ವಿಧಾನಸಭೆ ಮತಕ್ಷೇತ್ರ ವ್ಯಾಪ್ತಿಯ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಬಳಿಕ ಅವರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಬೆಳಗಾವಿ ಜಿಲ್ಲೆಗೆ ಇಲ್ಲಿಯವರೆಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಒಂದು ವೇಳೆ ಬದಲಾವಣೆಯಾದರೆ ಬೆಳಗಾವಿ ಜಿಲ್ಲೆಗೆ ಸಿಗಬೇಕು ಎಂಬುದು ನನ್ನ ಆಸೆ ಎಂದರು. ಕರಗಾಂವ್ ಗ್ರಾಮದ ಅಭಿವೃದ್ಧಿಗೆ 125 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಗ್ರಾಮದ ಆರಾಧ್ಯ ದೇವ ಶ್ರೀ ಬೀರೇಶ್ವರ ದೇವಸ್ಥಾನದ ಸುತ್ತಮುತ್ತ ಆವರಣದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ 50 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಅದರಂತೆ ಮಾಳ್ಗೆ ಅವರ ಮನೆಯಿಂದ ಮಾತಂಗಿ ಕಾಲೋನಿಯವರೆಗೆ ಸಿಸಿ ರಸ್ತೆ ಮತ್ತು ಸಿಸಿ ಗಟಾರ ನಿರ್ಮಾಣ ಕಾಮಗಾರಿಗೆ 25 ಲಕ್ಷ ರೂಪಾಯಿ, ಬೆಳವಿ ಅಡ್ಡ ರಸ್ತೆಯಿಂದ ಯಂಕಪ್ಪ ವಡ್ಡರ ಮನೆಯವರೆಗೆ ಸಿಸಿ ರಸ್ತೆಗೆ 25 ಲಕ್ಷ ರೂಪಾಯಿ, ಜಮಾದಾರ್ ತೋಟದಿಂದ ಯದಗೂಡೆ ತೋಟದವರೆಗೆ ಸಿಸಿ ರಸ್ತೆ ಕಾಮಗಾರಿಗೆ 25 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ ಎಂದರು. ಗ್ಯಾರಂಟಿ ಭರಾಟೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಹೋರಾಟ ಮಾಡಿ ಅನುದಾನ ತರಲಾಗಿದೆ. ಗ್ರಾಮಸ್ಥರು ಮುಂದೆ ನಿಂತು ಗುಣಮಟ್ಟದ ಕಾಮಗಾರಿ ಕೈಗೆತ್ತಿಕೊಳ್ಳಬೇಕು, ಎಲ್ಲಿಯೂ ಲೋಪವಾಗದಂತೆ ನೋಡಿಕೊಳ್ಳಬೇಕು ಎಂದರು. ಲಕ್ಷ ರೂಪಾಯಿದಂತೂ ಈಗ ಪೂಜೆಯನ್ನು ಇಲ್ಲಿ ಮಾಡಿದ್ದೇವೆ. ಒಟ್ಟು ಕರಗಾಂವ್ ಗ್ರಾಮದಲ್ಲಿ 1,25 ಲಕ್ಷ ರೂಪಾಯಿದು ಇವತ್ತು ಇಲ್ಲಿ ಕರಗಾಂವದಾಗ ಪೂಜೆ. ಇನ್ನೂ 3 ಕಡೆ ಅದಾವೆ. ಮುಂದೆ ಇದ್ರ ಜೊತೆಗೇನ ಬೆನ್ನಳ್ಳಿಯಲ್ಲಿ ಮತ್ತು ವಿಜಯನಗರದಲ್ಲಿ ಅಲ್ಲಿ ಕೂಡ 25 ಲಕ್ಷ ರೂಪಾಯಿದ ಒಟ್ಟು ಈಗ ಟೋಟಲ್ 2 ಕೋಟಿ ಅನುದಾನದೊಳಗೆ ಎಲ್ಲ ಸಿ ಕೇರಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿ. ಅದಕ್ಕೆ ನಾವು ನಮ್ಮ ಗುತ್ತಿಗೆದಾರಂಥ ತಿಮ್ಮಣ್ಣ ವಡ್ರ ಅವರಿಗೆ ಮತ್ತು ಲ್ಯಾಂಡರ್ ಅವರಿಗೆ ಇಷ್ಟ ನಮ್ಮದು ವಿನಂತಿ ಏನಂದ್ರೆ ತಾವು ಮುಂದಿನ ಒಳ್ಳೆಯ ಗುಣಮಟ್ಟದ ಇವು ಬೆಡ್ ರಸ್ತೆಯನ್ನು ಮಾಡಿ ಸಮಾಜದ ಬಂಧುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಇಲ್ಲಿ ಕೂಡ ಪವನನ ಕತ್ತೆಯವರು ಹೇಳಿದಂಗೆ ಇಲ್ಲಿ ದೇವಸ್ಥಾನ ಸಮೀಪ ಇಲ್ಲೆಲ್ಲ ಭಕ್ತಾದಿಗಳು ಇಲ್ಲಿ ದೇವ್ರಿಗೆ ಬರೋದ್ರಿಂದ ಇಲ್ಲಿಯೂ ಕೂಡ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಂದ ಎಲ್ಲ ಅಧಿಕಾರಿಗಳಿಗೂ ಮತ್ತು ಗುತ್ತಿಗೆದಾರಿಗೂ ವಿನಂತಿಯನ್ನು ಮಾಡ್ಕೊಂಡ ಮತ್ತು ಗ್ರಾಮದ ಎಲ್ಲ ಗುರು ಹಿರಿಯರು ಕೂಡ ತಾವು ಮುಂದಿನ ಒಳ್ಳೆಯ ರೀತಿಯಿಂದ ತಾವು ಕಾಮಗಾರಿಯನ್ನು ಮಾಡಿಸ್ಕೋಬೇಕಂತೇಳಿ ಅವರಿಗೂ ಕೂಡ ಗುರು ಹಿರಿಯರಿಗೂ ವಿನಂತಿಯನ್ನು ಮಾಡ್ಕೊಂಡ ಎಲ್ಲರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಎಲ್ಲರಿಗೆ ನಮಸ್ಕಾರ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪವನ್ ಕತ್ತಿ ಮಾತನಾಡಿ, ರಾಯಬಾಗ ಕ್ಷೇತ್ರದ ಪ್ರತಿಯೊಂದು ಹಳ್ಳಿಯು ಹೈಟೆಕ್ ಮಾದರಿಯಲ್ಲಿ ಅಭಿವೃದ್ಧಿಗೊಂಡಿದೆ. ಶಾಸಕ ದುರ್ಯೋಧನ ಐಹೊಳೆ ಅವರು ನುಡಿದಂತೆ ನಡೆದಿದ್ದಾರೆ. ಕ್ಷೇತ್ರದ ಜನರ ವಿಶ್ವಾಸ ಉಳಿಸಿಕೊಂಡು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡುತ್ತಿದ್ದಾರೆ ಎಂದರು. ಇಲ್ಲಿ ಜಾತ್ರೆ ಸಂದರ್ಭದಲ್ಲಾಗಲಿ ಅಥವಾ ಈ ಗುಡಿಗೆ ಭಕ್ತಾದಿಗಳು ಬಹಳಷ್ಟು ಮಂದಿ ಭಕ್ತರು ಬರ್ತಾ ಇರ್ತಾರೆ. ಅದಕ್ಕೆ ಈ ಒಂದು ವಿಚಾರವನ್ನು ಮನಗಂಡು ಹೋದ ಸಲನೇ ಇದನ್ನ ಆ್ಯಕ್ಚುಲಿ ಊರಿನವರೆಲ್ಲ ಬೇಡಿಕೆ ಇಟ್ಟಿದ್ರು. ಇಲ್ಲರಿ ಸುತ್ತಮುತ್ತ ಆ್ಯಕ್ಚುಲಿ ನಮ್ಗೆ ಒಂದು ಪೇವರ್ಸ್ ರೀ ಅಥವಾ ಕಾಂಕ್ರೀಟ್ರ್ ಹಾಕಿಕೊಡ್ರಿ ಅಂತನ್ನುವಂಥದ್ದು. ಅದಕ್ಕೆಲ್ಲಪ್ಪ ಮುಂದಿನ ನಮ್ಮ ಸರ್ಕಾರ ಬಂದಾಗ ಮಾಡಿಕೊಡ್ತೇವೆ ಅನ್ನುವಂಥದ್ದು ಹೇಳಿದ್ವಿ. ಆ ಸಂದರ್ಭದಲ್ಲಿ ಈಗಿನ ಒಂದು ಪರಿಸ್ಥಿತಿಯಲ್ಲೂ ಕೂಡ ಮಾನ್ಯ ಶಾಸಕರು ಸುಮಾರು 50 ಲಕ್ಷ ರೂಪಾಯಿಯನ್ನು ಮೊತ್ತವನ್ನು ಇಟ್ಟು ಈ ಗುಡಿ ಸುತ್ತಮುತ್ತಲಿನ ಏನೈತೆ ರೀ ಸುತ್ತಮುತ್ತ ವಡ್ರ ಓಣಿ ಆಗಲಿ ಅಥವಾ ಅಲ್ಲಿ ಇನ್ನೊಂದು ಗುಡಿ ಲಕ್ಷ್ಮೀ ಗುಡಿ ಆಗಲಿ ಅಥವಾ ನಮ್ಮ ಬೀರಪ್ಪನ ಗುಡಿ ಆಗಲಿ ಇಲ್ಲೆಲ್ಲ ಸುತ್ತಮುತ್ತ ಕಾಂಕ್ರೀಟ್ ಹಾಕುವಂಥ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ, ಯುವಕರ ಪರವಾಗಿ, ಎಲ್ಲ ತಾಯಂದಿರ ಪರವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಾಗರಮುನಹಳ್ಳಿ ಆಗಲಿ ಅಥವಾ ಕರೋಶಿ ಆಗಲಿ ಅಥವಾ ಇನ್ನೆಲ್ಲ ಜಡ್ಪಿಯಲ್ಲಿ ತಾವು ಕೆಲಸವನ್ನು ಮಾಡಿ ಮತ್ತೆ ನೀವು ಮುಂದಿನ ಬಾರಿ ಮತ್ತೊಮ್ಮೆ ಶಾಸಕರಾಗಿ ಹೊಮ್ಮಬೇಕು. ಯಾಕಂದರೆ ಈಗಿನ ಸಂದರ್ಭದಾಗ ಈಗಿನ ಒಂದು ಈ ಥರ ವಾತಾವರಣ ನೋಡ್ರಿ ಅಂತಂದ್ರೆ ಮುಂದಿನ ಸಲ ಭಾಳ ಕಠಿಣ ಕಾಣಾಗ್ತೈತೆ. ಯಾಕಂದ್ರೆ ಎಲ್ಲರ ಕಡೆ ಎಲ್ಲೂ ಕೆಲಸ ಇಲ್ಲ, ಒಂದೂ ಕೆಲಸ ಇಲ್ಲ. ಅದಕ್ಕೆ ಈ ಒಂದು ಕೆಲಸ ತಂದು ಕೊಟ್ಟು ನಮ್ಗೆ ಅಗದಿ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೀರಪ್ಪಜ್ಜ ಅವ್ರಿಗೆ ಯಾವಾಗಲೂ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಇದೇ ರೀತಿ ಕೆಲಸವನ್ನು ಮಾಡಲಿಕ್ಕೆ ನಮಗೆ ಅವರಿಗೆ ಒಂದು ಶಕ್ತಿಯನ್ನು ತುಂಬಲಂತೂ ಆ ಭಗವಂತನ ನಾನು ಬೇಡ್ಕೊಂಡು ಮತ್ತು ಎಲ್ಲ ಗ್ರಾಮಸ್ಥರಾಗಲಿ ಅಥವಾ ಈ ನಮ್ಮ ಕಾಂಟ್ರಾಕ್ಟರ್ ಆಗಲಿ ಈ ಕೆಲಸವನ್ನು ಅಗದಿ ಅಚ್ಚುಕಟ್ಟಾಗಿ ಮಾಡಬೇಕು. ಯಾಕಂತಂದರೆ ಇದು ಗುಡಿದ ಕೆಲಸ ಮತ್ತು ಇತರಾಗೇನು ನೀವು ತಮ್ಮ ಲಾಭವನ್ನು ಇಟ್ಕೊಳ್ಬೇಡ್ರಿ. ಈ ಗುಡಿ ಕೆಲಸ ಏನೈತಿ ಅಗದಿ ಅಚ್ಚುಕಟ್ಟಾಗಿ ನೀಟಾಗಿ ಕೆಲಸವನ್ನು ಮಾಡಿ
ಏನೈತ್ರಿ ಮುಂದಿನ ದಿನಮಾನಗಳು ಬೆತ್ತ ದೇವ್ರು ಆ ಭಗವಂತ ನಮಗೆಲ್ಲರಿಗೂ ಕೆಲಸ ಕೊಡ್ತಾನೆ ಮತ್ತು ಅಧಿಕಾರಿದವರು ಕೂಡ ಈ ಕೆಲಸವನ್ನು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಪೃಥ್ವಿರಾಜ್ ಜಾಧವ್, ಹಿರಣ್ಯಕೇಶಿ, ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸುರೇಶ್ ಬೆಲ್ಲದ, ಮಹಾಲಿಂಗ ಹಂದೆ, ಮಹಾದೇವ ಜೀವನಿ, ತಮ್ಮಣ್ಣ ಗಾಡಿವಡ್ಡರ, ಬಸಲಿಂಗ ಕಾಡೇಶಗೋಳ, ಭೂಸೇನಾ ಅಧಿಕಾರಿ ಶ್ರೀಮತಿ ಆರ್.ಕೆ. ನಾರಾಯಣ್ಕರ, ರಾಮಣ್ಣ ಮಾಳಿಂಗೆ, ಬೀರಪ್ಪ ಬನ್ನಿಗೋಳ, ಸಂಜಯ್ ಕಾಳಿಂಗಗೋಳ, ಸದಾಶಿವ ಮಲ್ಲಗೋಳ, ಆದೇಶ್ ಕಮತೆ, ಕೆಂಪಣ್ಣ ಮಾದರ, ಶಂಕರ್ ಈರಗಾರ, ಬಸಪ್ಪ ದಾನಪ್ಪಗೋಳ, ರತ್ನವ್ವ ಕರೆಪ್ಪಗೋಳ, ವಿಠ್ಠಲ ಹುಚ್ಚಬೇರೆಪ್ಪಗೋಳ ಮೊದಲಾದವರು ಉಪಸ್ಥಿತರಿದ್ದರು.